ಬಿಗ್ ಬಾಸ್ ಬಿಗ್ ಬಾಸ್ 12 ಅಂದರೆ ಗಿಲ್ಲಿ, ಗಿಲ್ಲಿ ಅಂದರೆ ಬಿಗ್ ಬಾಸ್. ಇವತ್ತು ಸಂಡೇ ಕೊನೆ ಪಂಚಾಯಿತಿಯಲ್ಲಿ ಎಂಟರ್ಟೈನ್ಮೆಂಟು ಮಾಡಿದ್ದು ಉಪಯೋಗಿಸ್ಕೊಂಡಿದ್ದು ಗಿಲ್ಲಿನೇ. ಎಲ್ಲರೂ ಮತ್ತೆ ಫಸ್ಟಿಂದನೂ 1 ವರ್ಷ ಸಾಲೇ ಆಗಿದ್ದಾನೆ. ಆದ್ರೂ ಸುಮ್ಮನೆ ಬೇರೆಯವ್ರಿಗೆ ನೋವು ಕೊಡ್ತಾನವನು ಅಂತ ಬರೀ ಸುಳ್ಳು ಹೇಳ್ತಾರೆ. ಅವನಿಗೆ ನೋವು ಕೊಡೋರೆ ಜಾಸ್ತಿ ಜನ, ಆದರೆ ಅವ್ನು ನಗ್ನಗ್ತಾ ತಗೊತಾನೆ. ಅದಕ್ಕೆ ಅವನೇನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಅವನ ಮೇಲೆ ಹೇಳ್ತಾರೆ. ಅವನಿಗೆ ಮೀಸೆ ಬೋಡಿಸ್ತಾರೆ, ಸ್ವಿಮ್ಮಿಂಗ್ ಪೂಲಾಗಿ ತಗೊಂಡೋಗಿ ಹಾಕ್ತಾರೆ, ಆಮೇಲೆ ಗಡ್ಡ ತೆಗೆಸ್ತಾರೆ, ಏನೆಲ್ಲ ಮಾಡಬಾರ್ದೆಲ್ಲ ಮಾಡ್ತಾರೆ ಅವನ ಮೇಲೆ. ಆದರೂ ಅವನೇನು ಸೀರಿಯಸ್ ತೊಗೊಳಲ್ಲ ಅನ್ನೋ ಕಾರಣಕ್ಕೆ ಇವ್ರಿಗೇನೋ ಕೆಳಗಿಟ್ಟ ಅಂತ ಹೇಳ್ತಾರೆ. ಆದರೆ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ಪು ಪ್ಯೂರ್ ಫ್ರೆಂಡ್ಶಿಪ್ ಆಗೇ ಇದೆ. ಅವನು ಕಾವ್ಯ ಎಲ್ಲೇ ನಿಂತ್ಕೊಂಡ್ಲು ಅಂತ ಅವನು ಹೇಳ್ದ, ಮತ್ತು ಕಾವ್ಯನೂ ಹೇಳ್ದು ನಮ್ದು ಗುಡ್ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಸರಿ ಮಾಡಿಕೊಂಡ್ರು, ಅಭಿಪ್ರಾಯಗಳನ್ನ ಅವರವರೇ ಸರಿ ಮಾಡಿಕೊಂಡ್ರು ಬುದ್ಧಿವಂತಿಕೆ ಓಡಿಸಿ. ಆದರೆ ಸುದೀಪ್ ಸರ್ ಮಧ್ಯದಲ್ಲಿಂದ ಕಡ್ಡಿ ಅಲ್ಲಾಡ್ಸೋಕ್ಕಾಗಿಲ್ಲ ಈ ಸರಿ. ಬಟ್ ಏನೇ ಆಗಲಿ ಗಿಲ್ಲಿನೇ ಗೆಲ್ತಾನೆ. ಎಷ್ಟು ಅವನ್ನ ಎಲ್ಲರೂ ಸೇರಿ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಅಷ್ಟು ಒಟ್ಟು ಬೀಳ್ತವೆ. ಗಿಲ್ಲಿ ಗೆದ್ದೇ ಗೆಲ್ತಾನೆ. ಯಾರು ಭಯ ಬೀಳ್ಬೇಡ್ರಿ. ಅಶ್ವಿನಿದಂತೂ ಎಲ್ಲ ಡ್ರಾಮಾ, ಅಲ್ಲಿರೋರೆಲ್ಲ ಡ್ರಾಮಾನೇ ಮಾಡಿದ್ರು, ಒಬ್ಬರು ಒರಿಜಿನಲ್ ಇಲ್ಲ. ಗಿಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಲ್ಲಿದ್ದಾನೋ ಹಂಗೆ ಇದ್ದಾನೆ. ಕಾವ್ಯವ್ರಿಗಂತೂ ಪಾಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅದು ಸುದೀಪ್ ಸರಿಂದಾನೆ, ಬೇರೆ ಯಾರು ಡಿಸ್ಟರ್ಬ್ ಮಾಡಿಲ್ಲ. ಬೇರೆ ಮನೆಯವ್ರಂದ್ರೆ ಅವ್ರೇನು ತಲೆ ಕೆಡ್ಸ್ಕೊತಿರಲಿಲ್ಲ. ಸುದೀಪ್ ಸರೇ 2 ಸರಿ ಹೇಳಿದ್ರಲ್ವಾ, ಅದು ತುಂಬ ಹರಟಾಗೋಯ್ತು. ಆದರೂ ಸುದೀಪ್ ಸರ್ಗೆ ಗಿಲ್ಲಿ ಮೇಲೆ ಜಾಸ್ತಿ ಲವ್ ಅನಿಸುತ್ತೆ. ಯಾಕಂದರೆ ಅವ್ರನ್ನಿಷ್ಟು ಒಬ್ಬ ವ್ಯಕ್ತಿನ ಜಾಸ್ತಿ ಹೊಡಿತಾಯಿದ್ರೆ ಏನಾಗುತ್ತೆ, ಸಿಂಪತಿ ಕ್ರಿಯೇಟ್ ಆಗುತ್ತೆ. ಗಿಲ್ಲಿಗೆ ಸಿಂಪತಿ ಜೊತೆಯಲ್ಲಿ ಓಟು ಬರ್ತವೆ, ಮತ್ತು ಅವನ ಆಟನೂ ಆಡಿದ್ದಾನೆ. ಎರಡೂ ಸಿಗುತ್ತೆ. ಒಬ್ಬನ್ನ ಸ್ವಲ್ಪ ಕಾಮಿಡಿಯನ್ ಅಂದ್ಕೊಂಡವನ್ನ ಎಷ್ಟು ಜನ ತುಳಿಯೋಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟು ಅವನಿಗೆ ಜನರಿಂದ ಸಪೋರ್ಟ್ ಸಿಗುತ್ತೆ. ಗಿಲ್ಲಿ ಗೆಲ್ತಾನೆ. ಯಾರು ಭಯ ಬೀಳಬೇಡಿ. ಗಿಲ್ಲಿ ಫ್ಯಾನ್ಸ್ ಎಲ್ಲ ಹಬ್ಬ ಮಾಡ್ಕೊಳ್ಳಿ. ಗಿಲ್ಲಿ ಗೆದ್ದಾಯಿತು, ಟ್ರೋಫಿ ಕೈಗೆ ಬಂದಾಯಿತು. ಜೈ ಗಿಲ್ಲಿ.